ನಮ್ಮ ಜೊತೆ ಮಾಜಿ ಕೇಂದ್ರ ಸಚಿವರು ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡರು ಇದ್ದಾರೆ. ಜೊತೆಗೆ ಇವತ್ತು ಮತ್ತೊಂದು ಕುತೂಹಲಕ್ಕೆ ಇಬ್ಬರು ನಾಯಕರುಗಳ ಭೇಟಿ ಕಾರಣವಾಗಿದೆ. ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಹಾಲಿ ಸಂಸದರಾಗಿರುವಂತಹ ದೇವೇಗೌಡರು ಡಿ.ವಿ.ಎಸ್. ಅವರ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಏನ್ ಸರ್ ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ತಮ್ಮಿಬ್ಬರ ಭೇಟಿ? ಅಲ್ಲ, ಭಾರಿ ದೊಡ್ಡ ರೀತಿಯ ರಾಜಕಾರಣ ಏನು ನಡೆಯಿಲ್ಲ. ಸಣ್ಣ ಮಟ್ಟದ ಏನಾದರೂ ನಡೆದಿದೆ? ಸಾಧಾರಣವಾಗಿ ರಾಜಕೀಯ ವ್ಯಕ್ತಿಗಳು ಸಿಕ್ಕಾಗ ರಾಜಕಾರಣ ಮಾತಾಡುವಂಥದ್ದು ಸಾಮಾನ್ಯವಾಗಿರುತ್ತೆ. ಆದರೆ ಇದು ನಮ್ಮ ಸಮಾಜದ, ಒಕ್ಕಲಿಗ ಸಮಾಜದ, ನಮ್ಮ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಇದರಲ್ಲಿ ಸ್ವಲ್ಪ ಹೆಚ್ಚು ಸೀಟ್ಗಳು ನಮಗೆ MBBS ಅದರಲ್ಲಿ ಒಂದಷ್ಟು 150ನ್ನ 250ಕ್ಕೆ ತಗೊಂಡು ಹೋಗಬೇಕು. ಅದೇ ರೀತಿಯಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ಸ್ ಇದರಲ್ಲಿ ಕೂಡ ಒಂದು 100 ಸೀಟ್ಗಳಷ್ಟು ಹೆಚ್ಚು ಬೇಕು ಅಂತ ಹೇಳುವಂಥ ದೃಷ್ಟಿಕೋನದಿಂದ ನಮ್ಮ ಒಕ್ಕಲಿಗ ಸಂಘದ ಅಧ್ಯಕ್ಷರ ನೇತೃತ್ವದಲ್ಲಿ ಅವರ ಎಲ್ಲ ನಿರ್ದೇಶಕರು ಬಂದಿದ್ದರು. ನಾವು ದೇವೇಗೌಡರಲ್ಲಿ ಕೂಡ ನಾವು ಇದರ ಬಗ್ಗೆ ಮಾತಾಡಿದಾಗ ನಾನು ಬರ್ತೀನಪ್ಪ ನಮ್ಮ ಸಮಾಜದ್ದು ಅಂತ ಹೇಳುವಂಥ ಮಾತನ್ನು ದೇವೇಗೌಡರು ಹೇಳಿದರು. ಜೊತೆಯಲ್ಲಿ ದೆಹಲಿಯಲ್ಲಿ ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನದ ಜಗದ್ಗುರುಗಳಿದ್ದ ಕಾರಣ ಅವರನ್ನು ಕೂಡ ಬನ್ನಿ ಅಂತ ಹೇಳುವಂಥದ್ದನ್ನು ಹೇಳಿದೆವು. ಇದರ ಜೊತೆಯಲ್ಲಿ ನಾನು ನನ್ನ ಹಿಂದಿನ ಸಹಪಾಠಿಯಾಗಿದ್ದಂಥ ಮನ್ಸುಖ್ ಬಾಯೇ ಈಗ ಹೆಲ್ತ್ ಮಿನಿಸ್ಟರ್ ಆದ ಕಾರಣ ಅವರನ್ನು ಮನೆಗೆ ಆಹ್ವಾನ ಮಾಡಿದ್ದೆ. ಆ ಸಂದರ್ಭದಲ್ಲಿ ದೇವೇಗೌಡರು ಬಂದರು, ಆದಿಚುಂಚನಗಿರಿ ಸ್ವಾಮೀಜಿಯವರು ಬಂದರು. ಒಂದು ಒಳ್ಳೆಯ ರೀತಿಯ ಒಂದು ನಮ್ಮ ಬೇಡಿಕೆಗಳಿಗೆ ಅವರು ಸ್ಪಂದನೆ ಮಾಡುವಂಥ ಕೆಲಸ ಕಾರ್ಯಗಳಾಗಿದೆ. ತುಂಬ ಸಂತೋಷ ಆಗಿದೆ. ಒಂದು ಒಕ್ಕಲಿಗ ಸಮಾಜದ ಆ ಒಂದು ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅದು 150ರಿಂದ 250 ಹೋಗುದು ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಕೊಡುಗೆ ಕೊಟ್ಟಂಗೆ ಆಗುತ್ತೆ ಈ ಸಮಾಜ. ಮತ್ತು ಒಂದು ಪೋಸ್ಟ್ ಗ್ರಾಜ್ಯುಯೇಷನ್ ಒಂದು 100 ಸೀಟುಗಳು ಹೆಚ್ಚಾಗುವಂಥದ್ದು ಕೂಡ ರಾಜ್ಯಕ್ಕೆ ಒಂದು ಹೆಲ್ತ್ ಸೆಕ್ಟರ್ಗೆ ದೊಡ್ಡ ಕೊಡುಗೆ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದಕ್ಕಾಗಿ ನಾನು ದೇವೇಗೌಡರಿಗೆ, ಸ್ವಾಮೀಜಿಯವರಿಗೆ, ವಿಶೇಷವಾಗಿ ನಮ್ಮ ಹೆಲ್ತ್ ಮಿನಿಸ್ಟರ್ ಅವರಿಗೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮುಖ್ಯವಾಗಿ ಇಲ್ಲಿ ಈಗ ಇತ್ತೀಚೆಗೆ ಮೈತ್ರಿ ಆದ ಬಳಿಕ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರ ನಿವಾಸ ತುಂಬಾನೇ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ದೆಹಲಿಯಲ್ಲಿ ದೇವೇಗೌಡರ ನಿವಾಸ ಮತ್ತು ಸದಾನಂದಗೌಡರ ನಿವಾಸ ಈಗ ಮತ್ತಷ್ಟು ಚರ್ಚೆಗೆ ಗ್ರಾಸವಾಗ್ತಿದೆ. ನಾವು ಯಾವುದೋ ನಮ್ಮ ಮೈತ್ರಿ ಬಳಿಕ ಮೊದಲ ಬಾರಿಗೆ ಮತ್ತೆ ದೆಹಲಿಯಲ್ಲಿ ಭೇಟಿ ಆಗ್ತಾ ಇದ್ರಿ. ಹಾಗಾಗಿ ಅಲ್ಲ, ನಾವು ಬಂದಾಗ ಸ್ವಾಭಾವಿಕವಾಗಿ ದೇವೇಗೌಡರು 5 ನಿಮಿಷ ಉಳ್ಕೊಂಡದ್ದು. ಅವರು ಪಾರ್ಲಿಮೆಂಟ್ ಅಲ್ಲಿ ಏನೋ ಮಾತಾಡಬೇಕು ಅಂತ ಹೇಳೋದಕ್ಕೆ 5 ನಿಮಿಷದಲ್ಲಿ ಅವರು ಮುಂದೆ ಹೋಗುವಂತದ್ದು ಹೋಗಿದ್ದಾರೆ. ಸ್ವಾಮೀಜಿಯವರು ಈ ಕೆಲಸ ಕಾರ್ಯಗಳಿಗೆ ನಮ್ಮ ಜೊತೆ ಬಂದ್ದಾರೆ. ಇದರಲ್ಲಿ ಭಾರಿ ದೊಡ್ಡ ರಹಸ್ಯ ಸ್ವಾಮೀಜಿಗಳು ಕೂಡ ಸಮುದಾಯದವರು, ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು ಅನ್ನುವಂಥದ್ದು. ಸಮುದಾಯಕ್ಕೆ ಕೆಲಸ ಮಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಒಂದು ಆ ಸಮುದಾಯದ ಮುಖಾಂತರ ಇಡೀ ಸಮಾಜಕ್ಕೆ ಕೊಡುಗೆ ಕೊಡುವಂಥದ್ದು ನಮ್ಮ ಜವಾಬ್ದಾರಿ. ಇವತ್ತು ನಾವು ಕರ್ನಾಟಕದ ಹಿತದೃಷ್ಟಿಯಿಂದ ಈ ಕಿಮ್ಸ್ನ ಈ ಒಂದು ಕೆಲಸ ಕಾರ್ಯಗಳಿಗೆ ನಾವು ಒಟ್ಟಿಗೆ ಸೇರಿದ್ದೀವಿ. ಓಕೆ, ಥ್ಯಾಂಕ್ ಯು. ಇದಿಷ್ಟು ಡಿ.ವಿ. ಸದಾನಂದ ಗೌಡರ ಮಾತುಗಳು. ನವದೆಹಲಿಯಿಂದ ಪವನ್ ಜೊತೆ ಸಂತೋಷ ಸಳ್ಳಿ, ಪವರ್ ಟಿವಿ.